ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಷ್ಟು ಪೈಪೋಟಿ ನಡೀತಾ ಇದೆ. ಶಾಸಕ ಶಾಮನೂರು ಶಿವಶಂಕರಪ್ಪನವರ ನಿಧನದಿಂದ ತೆರವಾದಂತಹ ಸ್ಥಾನಕ್ಕೆ ಟಿಕೆಟ್ ಲಾಬಿ ಜೋರಾಗಿದೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆಯೂ ಘೋಷಣೆ ಆಗಿಲ್ಲ. ಘೋಷಣೆಗೂ ಪೂರ್ವದಲ್ಲೇ ಟಿಕೆಟ್ ನಮಗೆ ಬೇಕು ಅಂತೇಳಿ ಅಲ್ಪಸಂಖ್ಯಾತರು, ಅದರಲ್ಲೂ ಕೂಡ ಮುಸಲ್ಮಾನರು ಟಿಕೆಟ್ಗೋಸ್ಕರ ಸಾಕಷ್ಟು ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಸಭೆಗಳನ್ನು ನಡೆಸ್ತಾ ಇದ್ದಾರೆ, ಸಭೆ ಮೇಲೆ ಸಭೆಯನ್ನು ನಡೆಸ್ತಿದ್ದಾರೆ. ದಕ್ಷಿಣ ವಿಧಾನಸಭಾ ಕ್ಷೇತ್ರ ಬಾಹುಳ್ಯ ಇರುವಂತಹ, ಮುಸ್ಲಿಮರ ಪ್ರಾಬಲ್ಯ ಇರುವಂತಹ ಕ್ಷೇತ್ರ ಮತ್ತು ನಿರ್ಣಾಯಕರಾಗಿರುವಂತಹ ಕ್ಷೇತ್ರ ಅದು. ಆ ಕ್ಷೇತ್ರದಲ್ಲಿ ಸತತ 4 ಬಾರಿ 2 ದಶಕಗಳ ಕಾಲ ಶಾಮನೂರು ಶಿವಶಂಕರಪ್ಪನವರು ಶಾಸಕರಾಗಿದ್ದರು. ಅವರ ನಿಧನದ ನಂತರ ಮುಸ್ಲಿಮರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಸಾದಿಕ್ ಪೈಲ್ವಾನ್, ಅಯೂಬ್ ಪೈಲ್ವಾನ್, ಜಬ್ಬಾರ್ ಸೇರಿದಂತೆ ಸಾಕಷ್ಟು ಜನ ಪೈಪೋಟಿಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ಬರು ಪ್ರಮುಖವಾಗಿ ಪೈಲ್ವಾನ್ ಸಾದಿಕ್ ಪೈಲ್ವಾನ್ ಅವರು ಕೂಡ ಟಿಕೆಟ್ಗಾಗಿ ಪ್ರಬಲ ಪೈಪೋಟಿಯನ್ನು ನಡೆಸ್ತಾ ಇದ್ದಾರೆ. ಸುಮಾರು 35ನೇ ವಯಸ್ಸಿಗೆ ರಾಜಕೀಯಕ್ಕೆ ಕಾಲಿಟ್ಟಂತಹ ಸಾದಿಕ್ ಪೈಲ್ವಾನ್ ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ. ಹಾಗಾಗಿ ನನಗೆ ಟಿಕೆಟ್ ಕೊಡಬೇಕು ಅಂತೇಳಿ ಕಳೆದ 2008ರ ಚುನಾವಣೆಯಿಂದ ಹಿಡಿದು ಇಲ್ಲಿವರು ಕೂಡ ಪ್ರತಿ ಬಾರಿ ಕೂಡ ಟಿಕೆಟನ್ನು ಕೇಳ್ಕೊಂಡು ಬರ್ತಾಯಿದ್ರು. 2023ರ ಚುನಾವಣೆಯಲ್ಲಿ 2 ಲಕ್ಷ ರೂಪಾಯಿ ಠೇವಣಿಯನ್ನು ಕೂಡ KPCCಗೆ ಠೇವಣಿಯನ್ನು ಕಟ್ಟಿದರು. 2023ರ ಚುನಾವಣೆಯಲ್ಲಿ ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದೀರಿ ಅವರು KPCCಗೆ 2 ಲಕ್ಷ ಹಣವನ್ನು ಕಟ್ಟಬೇಕು ಅಂತ ಏನು ಹೇಳ್ತಾರೆ. ಆಗ ಸಾದಿಕ್ ಪೈಲ್ವಾನ್ ಅವರು ಹೋಗ್ಬಿಟ್ಟು 2 ಲಕ್ಷ ಹಣವನ್ನು ಕಟ್ತಾರೆ. ಹಣವನ್ನು ಕಟ್ಟಿ ನಾನು ಟಿಕೆಟ್ ಆಕಾಂಕ್ಷಿ ಅಂತೇಳಿ ಪ್ರಬಲವಾಗಿ ಗುರುತಿಸ್ಕೊಳ್ತಾರೆ. ಈ ಬಾರಿ ಕೂಡ ಏನು ಉಪಚುನಾವಣೆ ಸಿದ್ಧತೆ ನಡೀತಾ ಇದೆ, ಉಪಚುನಾವಣೆಯಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತೇಳಿ ಸಾದಿಕ್ ಪೈಲ್ವಾನ್ ಬೆಂಗಳೂರು, ದೆಹಲಿ ಎಲ್ಲ ಮಟ್ಟದಲ್ಲೂ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಮಗೆ ಒಳ್ಳೆಯದೇ. ಆದರೆ ನಾನು ಕಳೆದ 2 ದಶಕಗಳಿಂದ ಕೂಡ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಕಾಂಗ್ರೆಸ್ನ ಕಟ್ಟಾಳು ನಾನು. ಸೊ ಹಾಗಾಗಿ ನನಗೆ ಕೊಡಿ ಅಂತೇಳಿ ಸಾದಿಕ್ ಪೈಲ್ವಾನ್ ಕೇಳ್ತಾ ಇದ್ದಾರೆ. ಸಾದಿಕ್ ಪೈಲ್ವಾನ್ 35ನೇ ವಯಸ್ಸಿನಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಂಥವ್ರು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಇದೆ, ಅಲ್ಲಿ 35ನೇ ವಯಸ್ಸಿಗೆ ರಾಜಕೀಯಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. 1996ರಲ್ಲಿ ದಾವಣಗೆರೆಯ ಕಾರ್ಪೊರೇಟರ್ ಆಗಿ ಆಯ್ಕೆ ಆಗ್ತಾರೆ. ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿ ರಾಜಕೀಯದಲ್ಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಬರ್ತಾರೆ. ಹಾಗಾಗಿ ನನ್ನ ಕಾಂಗ್ರೆಸ್ನ ಕಟ್ಟಾಳು ಅಂತೇಳಿ ಒಂದು ಟಿಕೆಟಿಗೆ ಬೇಡಿಕೆಯನ್ನು ಸಾದಿಕ್ ಪೈಲ್ವಾನ್ ಇಟ್ಟಿರುವಂಥದ್ದು. ಜೊತೆಗೆ ಮುಸ್ಲಿಂ ಸಮಾಜ ಏನಿದೆ, ಮುಸ್ಲಿಂ ಸಮಾಜದ ಸಾಕಷ್ಟು ಬೇರೆ ಬೇರೆ ಸಂಘಗಳಲ್ಲಿ ಕಾರ್ಯನಿರ್ವಹಣೆಯನ್ನು ಸಾದಿಕ್ ಪೈಲ್ವಾನ್ ಮಾಡಿದ್ದಾರೆ. ಯಾವುದನ್ನು ನೋಡ್ತಾ ಆದರೆ ತಂಜೀಮ್ ಉಲ್ ಮುಸ್ಲಿಂ ಕಮಿಟಿಯ ಉಪಾಧ್ಯಕ್ಷರಾಗಿ ಸುಮಾರು 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. 1992ರಿಂದ 2004ರವರೆಗೂ ಸುಮಾರು 12 ವರ್ಷಗಳ ಕಾಲ ತಂಜೀಮ್ ಉಲ್ ಮುಸ್ಲಿಂ ಕಮಿಟಿಯ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ತಂಜೀಮ್ ಉಲ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ 4 ವರ್ಷ ಸೇವೆಯನ್ನು ಸಲ್ಲಿಸ್ತಾರೆ. ಆ ಭಾಗದಲ್ಲಿ ಒಬ್ಬ ಮುಸ್ಲಿಂ ಲೀಡರಾಗಿ, ಮುಸ್ಲಿಂ ಸಮುದಾಯದ ಲೀಡರಾಗಿ ಗುರುತಿಸ್ಕೊಂಡಿದ್ದಾರೆ. ಹಾಗೂ ಶಾಮನೂರು ಶಿವಶಂಕರಪ್ಪನವರಿಗೆ ಆ ಭಾಗದಲ್ಲಿ ಒಂದು ಶಕ್ತಿಯಾಗಿದ್ದಂಥವ್ರು ಯಾರಂದರೆ ಸಾಕಷ್ಟು ಜನ ಮುಸ್ಲಿಂ ಮುಖಂಡಗಳಲ್ಲಿ ಸಾದಿಕ್ ಪೈಲ್ವಾನ್ ಕೂಡ ಒಬ್ಬರಾಗಿದ್ದರು. ಸೊ ಆ ಭಾಗದಲ್ಲಿ ಹೋದಂಥ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಸಾದಿಕ್ ಪೈಲ್ವಾನ್ ನಿವಾಸಕ್ಕೆ ಹೋಗುವಂಥದ್ದಾಗಿರ್ಬೋದು ಅಥವಾ ಅವ್ರ ಜೊತೆ ಕೂತು ಚರ್ಚೆ ಮಾಡುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ಶಾಮನೂರು ಶಿವಶಂಕರಪ್ಪನವ್ರು ಮಾಡ್ತಾಯಿದ್ರು. ಅವ್ರ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಸಾದಿಕ್ ಪೈಲ್ವಾನ್ ಹೊಂದಿದ್ರು. ಹಾಗಾಗಿ ಈ ಬಾರಿ ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರುವಂಥ ಸ್ಥಾನಕ್ಕೆ ನನಗೆ ಟಿಕೆಟ್ ಕೊಡಿ ಅಂತೇಳಿ ಸಾಕಷ್ಟು ಪೈಪೋಟಿಯನ್ನು ಸಾದಿಕ್ ಪೈಲ್ವಾನ್ ಮಾಡ್ತಾ ಇದ್ದಾರೆ. ಸೊ ಇವರು ಸಾದಿಕ್ ಪೈಲ್ವಾನಿಗೆ ಪೈಲ್ವಾನ್ ಅಂತ ಹೆಸರು ಬರಲಿಕ್ಕೆ ಕೂಡ ಒಂದು ಕಾರಣ ಇದೆ. ದುಜಾಯ್ ಪೈಲ್ವಾನ್ ಹಳಿಯಾಳ್ ಅಂತ ಖ್ಯಾತ ಪೈಲ್ವಾನ್ ಆತ, ಕುಸ್ತಿಪಟ್ಟು, ಆತನ ಸೋಲಿಸ್ತಾರೆ. ಅಖಾಡದಲ್ಲಿ ಸೋಲಿಸಿದ್ದಕ್ಕೆ ಇವರಿಗೆ ಸಾದಿಕ್ ಪೈಲ್ವಾನ್ ಅಂತಂದು ಹೆಸರು ಬರುತ್ತೆ. ದಾವಣಗೆರೆ ದಕ್ಷಿಣ ವಿಭಾಗದಲ್ಲಿ ಸಾಕಷ್ಟು ಜನ ಪೈಲ್ವಾನ್ಗಳಿದ್ದಾರೆ. ಅದರಲ್ಲೂ ಕೂಡ ಸಾದಿಕ್ ಪೈಲ್ವಾನ್ ತುಂಬ ಸೌಮ್ಯ ಸ್ವಭಾವದ ವ್ಯಕ್ತಿ, ಅಲ್ಲಿ ಸಾಕಷ್ಟು ಹೆಸರನ್ನು ಮಾಡುವಂಥ ವ್ಯಕ್ತಿಯಲ್ಲಿ. ಹಾಗಾಗಿ ನನಗೆ ಬಾರಿ ಟಿಕೆಟನ್ನು ಕೊಟ್ಟರೆ ನಾನು ಖಂಡಿತವಾಗಿ ಗೆಲ್ತೀನಿ, ಮುಸ್ಲಿಂ ಸಮುದಾಯದ ಬೆಂಬಲ ನನಗಿದೆ ಅಂತೇಳಿ ಕೇಳ್ಕೊಳ್ತಾ ಇದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ಕೇವಲ ಸಾದಿಕ್ ಪೈಲ್ವಾನ್ ಒಬ್ಬರೇ ಹೋಗಿ ಪ್ರತ್ಯೇಕವಾಗಿ ಕೇಳ್ತಾ ಇಲ್ಲ, ನಾನು ಒಬ್ಬನಿಗೆ ಟಿಕೆಟ್ ಕೊಡಿ ಅಂತೇಳಿ. ಮುಸ್ಲಿಮರಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಓಕೆ, ಆದರೆ ನನಗೆ ಕೊಟ್ಟರೆ ನಾನು ಗೆಲ್ತೀನಿ. ಕಳೆದ ವರ್ಷ ನಾನು KPCCಗೆ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ಸಂದಾಯ ಮಾಡಿದ್ದೀನಿ. ನಾನು ಪ್ರಬಲ ಆಕಾಂಕ್ಷಿ, ಕೇವಲ ಸುಮ್ಮನೆ ಯಾವುದೋ ಪ್ರಚಾರಕ್ಕೋಸ್ಕರನೋ ಮತ್ತೊಂದಕ್ಕೋಸ್ಕರ ನಾನು ಕೇಳ್ತಾ ಇಲ್ಲ, ನನಗೆ ಟಿಕೆಟ್ ಕೊಡಿ ಅಂತೇಳಿ ಸಾದಿಕ್ ಪೈಲ್ವಾನ್ ಕೇಳ್ತಾ ಇದ್ದಾರೆ. ಜೊತೆಗೆ 1994ರಲ್ಲಿ ಆಗಿನ ಸಿಟ್ಟಿಂಗ್ MLA ಏನಿರ್ತಾರೆ, ಆ ಸಿಟ್ಟಿಂಗ್ MLAಯನ್ನು ವಿರೋಧ ಮಾಡಿಕೊಂಡು ಶಾಸಕರಾಗಿದ್ದಂಥ ಶಾಮನೂರು ಶಿವಶಂಕರಪ್ಪನವರಿಗೆ ಆಗ ಟಿಕೆಟ್ ಕೊಡಬೇಕು ಅಂತೇಳಿ ಹೋರಾಟ ಮಾಡುವಂತಹ ಮುಂಚೂಣಿಯಲ್ಲಿದ್ದಂಥವ್ರು ಕೂಡ ಸಾದಿಕ್ ಪೈಲ್ವಾನ್. ಏನು ಆಗಿನ ಸಿಟ್ಟಿಂಗ್ MLA ಇರ್ತಾರೆ. ಸಹಜವಾಗಿ ಏನಾಗುತ್ತೆ, ಸಿಟ್ಟಿಂಗ್ MLA ಇದ್ದವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಹೋರಾಟ ನಡೀತಾ ಇರುತ್ತೆ. ಆದರೆ ಇವರು ಸಿಟ್ಟಿಂಗ್ MLAಯನ್ನು ಸೈಡಿಗಿಟ್ಟು ಶಾಮನೂರು ಶಿವಶಂಕರಪ್ಪನವರಿಗೆ ಇಲ್ಲಿ ಟಿಕೆಟನ್ನು ಕೊಟ್ಟರೆ ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ ಅಂತೇಳಿ ಏನೋ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಭರವಸೆಯನ್ನು ಕೊಟ್ಟು ಸಾಕಷ್ಟು ಜನ ಮುಸ್ಲಿಂ ಮುಖಂಡರ ಜೊತೆ ಸೇರಿ ಒಂದು ಗೆಲ್ಲಿಸ್ಕೊಂಡು ಬರ್ತಾರೆ ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಸುಮಾರು ಒಂದು 2.5-3 ದಶಕಗಳಿಂದ ಶಾಮನೂರು ಶಿವಶಂಕರಪ್ಪನವ್ರ ಜೊತೆ ತುಂಬ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಸಾದಿಕ್ ಪೈಲ್ವಾನ್. ಹಾಗಾಗಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ, ಅದರಲ್ಲಿ ಏನೂ ತಪ್ಪಿಲ್ಲ. ಜೊತೆಗೆ 2008ರಲ್ಲಿ ಸಮಾಜವಾದಿ ಪಕ್ಷದಿಂದ ಸಾದಿಕ್ ಪೈಲ್ವಾನ್ ಮನೆಗೆ ಟಿಕೆಟ್ ಬರುತ್ತೆ. ಬಂಗಾರಪ್ಪ ಏನಿದ್ರೆ ಬಂಗಾರಪ್ಪನವರು ಇವರ ನಿವಾಸಕ್ಕೆ ಬಂದು ನಾನು 2008ರಲ್ಲಿ
MLAಗೆ ಸಮಾಜವಾದಿ ಪಕ್ಷದಿಂದ ಟಿಕೆಟ್ ಕೊಡ್ತೀನಿ, ನೀವು ಸ್ಪರ್ಧೆ ಮಾಡಿ ಅಂತೇಳಿ ಕೇಳ್ಕೊಳ್ತಾರೆ. ಆಗ ಸಾದಿಕ್ ಪೈಲ್ವಾನ್ ಇಲ್ಲ, ನಾನು ಕಾಂಗ್ರೆಸ್ನ ಕಟ್ಟಾಳು, ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬರೋದಿಲ್ಲ ಅಂತೇಳಿ ಅವರಿಗೆ ನಯವಾಗಿಯೇ ಟಿಕೆಟನ್ನು ತಿರಸ್ಕಾರ ಮಾಡಿರ್ತಾರೆ. ಹಾಗಾಗಿ ಇದೆಲ್ಲವನ್ನು ಕೂಡ ಇಟ್ಕೊಂಡು ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಎಲ್ಲರನ್ನೂ ಕೂಡ ಒಂದು ಭೇಟಿಯನ್ನು ಮಾಡ್ತಾ ಇದ್ದಾರೆ. ನನಗೆ ಟಿಕೆಟ್ ಬೇಕು, ನಾನು ಟಿಕೆಟ್ ಕೊಡಿ. ಈ ಬಾರಿ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸ್ಲಿಮರು ಗೆಲ್ಲಲಿಕ್ಕೆ ಎಲ್ಲ ರೀತಿಯಾದ ಅವಕಾಶ ಇದೆ. ನಾವು ಇಲ್ಲಿ ನಿರ್ಣಾಯಕರು, ನಾವು ಯಾರಿಗೆ ಮತ ಹಾಕ್ತೀವಿ ಅವರು ಗೆದ್ದೇ ಗೆಲ್ತಾರೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಭದ್ರಕೋಟೆ, ಇದು ದಾವಣಗೆರೆ ದಕ್ಷಿಣ ಅನ್ನುವಂಥದ್ದು ಕಾಂಗ್ರೆಸ್ನ ಭದ್ರಕೋಟೆ. ಕಳೆದ 2 ದಶಕಗಳಿಂದ ಅಂದರೆ 4 ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬಂದಿದ್ದಾರೆ ಇಲ್ಲಿಯ ಜನ. ಹಾಗಾಗಿ ನನಗೆ ಈ ಬಾರಿ ಟಿಕೆಟ್ ಕೊಡಿ ಅಂತೇಳಿ ಸಾದಿಕ್ ಪೈಲ್ವಾನ್ ಕೇಳ್ತಿದ್ದಾರೆ. ಅವರು ಜೊತೆಗೆ ಒಂದಷ್ಟು ಲೀಸ್ಟನ್ನು ಮಾಡ್ಕೊಂಡಿದ್ದಾರೆ ಸಾದಿಕ್ ಪೈಲ್ವಾನ್ ಅವರು, ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ, ಇಲ್ಲಿ ಸಿದ್ದರಾಮೋತ್ಸವ ಆದಾಗ ಯಾವ ರೀತಿಯಾದ ಕೆಲಸವನ್ನು ಮಾಡಿದರು, ಒಂದು ಪ್ರಜಾಧ್ವನಿ ಯಾತ್ರೆ ಹೋದಾಗ ಕೂಡ ಯಾವ ರೀತಿ ಸಿದ್ದರಾಮಯ್ಯವ್ರ ಜೊತೆಗೆ ಗುರುತಿಸ್ಕೊಂಡಿದ್ರು, ಎಲ್ಲವನ್ನೂ ಕೂಡ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡು ಟಿಕೆಟನ್ನು ಕೇಳ್ತಾ ಇದ್ದಾರೆ ಸಾದಿಕ್ ಪೈಲ್ವಾನ್ ಜೊತೆ ಸಾಕಷ್ಟು ಜನ ಇದ್ದಾರೆ. ಎಲ್ಲ ಹೇಳ್ತಾ ಇದ್ದೆ ನಾನು, ಅಯ್ಯೂಬ್ ಪೈಲ್ವಾನ್ ಇದ್ದಾರೆ, ಬೇರೆ ಬೇರೆ ಲೀಡ್ರ್ಗಳೆಲ್ಲ ಟಿಕೆಟ್ಗಿದ್ದಾರೆ. ಆದರೆ ಸಾದಿಕ್ ಪೈಲ್ವಾನ್ ತಮ್ಮ ಇಷ್ಟು ವರ್ಷದ ಕೆಲಸಗಳೇನಿದ್ದಾವೆ, ಸಮಾಜಕ್ಕಾಗಿರ್ಬೋದು ಅಥವಾ ಪಕ್ಷಕ್ಕಾಗಿರ್ಬೋದು, ಏನೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ಮುಂದಿಟ್ಕೊಂಡು ಈ ಬಾರಿ ನನಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಚುನಾವಣೆಗೂ ಮುನ್ನವೇ ಈಗಾಗಲೇ ಟಿಕೆಟ್ಗೆ ಪೈಪೋಟಿಯಾಗಿದೆ. ಅಖಾಡದಲ್ಲಿ ಪೈಲ್ವಾನರು ಜಾಸ್ತಿ ಜನ ಇದ್ದಾರೆ. ಯಾವ ಪೈಲ್ವಾನರಿಗೆ ಟಿಕೆಟ್ ಸಿಗುತ್ತೆ ಅಂತೇಳಿ ಕೂಡ ಕಾದು ನೋಡಬೇಕಾಗಿದೆ. ಸಾದಿಕ್ ಪೈಲ್ವಾನರು ತುಂಬ ಪ್ರಬಲವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಟಿಕೆಟನ್ನು ತರಬೇಕು ಅಂತೇಳಿ. ಹಿಂದೆ ಏನು 2008ರಲ್ಲಿ ಈಗೆಲ್ಲ ಹೇಳ್ತಾ ಇದ್ನಲ್ಲ, ಸಮಾಜವಾದಿ ಪಕ್ಷದಿಂದ ತಿರಸ್ಕಾರವನ್ನು ಮಾಡಿದರು. ಅದಕ್ಕಿಂತ ಹಿಂದುಗಡೆ ಒಂದು ಟಿಕೆಟ್ ಅವಕಾಶ ಇದ್ದವರು ಕೂಡ ಬಿಟ್ಟಿದ್ದರು. ಹಾಗಾಗಿ ಈ ಬಾರಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ ಪಕ್ಷ ಯಾವ ರೀತಿಯಾಗಿ ನಿರ್ಧಾರವನ್ನು ತೆಗೆದುಕೊಳುತ್ತೆ. ಈ ಬಾರಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಕೊಡ್ತಾರಾ, ಅಥವಾ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಹೋಗುತ್ತೋ, ಯಾರಿಗೆ ಟಿಕೆಟ್ ಹೋಗುತ್ತೆ, ಅಥವಾ ಅನ್ಫಾರ್ಚುನೇಟ್ಲಿ ಬೇರೆ ಯಾರು ಬಂದಲ್ಲಿ ಪಕ್ಷದಲ್ಲಿ ಮತ್ತೆ ಟಿಕೆಟ್ ತೆಗೆದುಕೊಳ್ತಾರೋ, ಏನೆಲ್ಲ ಡೆವಲಪ್ಮೆಂಟ್ ಆಗುತ್ತೆ ನೋಡ್ತಾ ಹೋಗ್ಬೇಕಾಗುತ್ತೆ. ಇದು ದಕ್ಷಿಣ ಅಖಾಡಕ್ಕೆ ಪೈಲ್ವಾನ್ ವಿಶೇಷ ಕಾರ್ಯಕ್ರಮ. ಮತ್ತು ನಾನು ಇನ್ನೆಲ್ಲ ಯಾರೆಲ್ಲ ಅಲ್ಲಿ ಆಸ್ಪಿರೆಂಟ್ಸ್ ಇದ್ದಾರೆ ಎಲ್ಲವನ್ನೂ ಕೂಡ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಅದನ್ನು ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.